ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಮಮಕ ಎಷ್ಟು ಪೀಸು? ಎಲ್ಲ ಮುಗೀತು, ಇನ್ನೆರಡದವ ಅಷ್ಟೇ. ಆನಂದ ಪೀಸ್ ಕೊಡು, ಪೀಸ್ ಕೊಡು ಜಲ್ದಿನಾ. ಏನು ಬಟ್ಟೆ ಪೀಸ್ ಒಳ್ಳೆ ಚಿಕನ್ ಪೀಸ್ ಕೇಳ್ತಾ ಇದೆಯಲ್ಲ ನೀನು? ನೋಡು, ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ. ನಾನು ಫುಲ್ ಬಿಸಿ ಇದ್ದೀನಿ, ಕೆಲಸ ಮಾಡ್ಬೇಕು. ಜಲ್ದಿ ನಾ ಹೇಳಿದ ತಕ್ಷಣ ಕೊಟ್ಟು ಕಳಿಸ್ಬಿಡ್ಬೇಕು. ಕೊಡು. ಆಯ್ತು ಸಳ್ಳಕ್ಕ, ಇವಳು ಪೀಸ್ಗಳು ಕೊಟ್ಟು ಕಳಿಸಿ. ಇದನ್ನೇ ತಗೊಳ್ಳಿದ್ರಲ್ಲೇ ನೋಡ್ದ್ಯಾ ಮಗ, ಪೀಸ್ ಲೆಕ್ಕದಲ್ಲಿ ಪೇಮೆಂಟ್ ಅಂತ ಅಂದಿದ್ದಕ್ಕೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ನಿಶಂಗಿಂತ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ಇನ್ಮೇಲಿಂದ ಹಾಗೆ ಆನಂದಣ್ಣ, ನೋಡ್ತಾ ಇರಿ, 4:15ಗೆಲ್ಲ ನಾವ್ ಮನೆಗೆ ಹೋಗ್ಬಿಡ್ತೀವಿ. ಯಜಮಾನ್ರು ಕಾರ್ಮಿಕರಿಗೆ ಅವ್ರ ಕೆಲ್ಸದ ತಕ್ಕ ಹಾಗೆ ಪೇಮೆಂಟ್ ಕೊಟ್ರೆ ಎಲ್ರೂ ಹೀಗೆ ಕೆಲಸ ಮಾಡ್ತಾರೆ. ನೋಡ್ದ್ಯಾ ಆನಂದ, ನನ್ನ ಇನ್ಸೆಂಟಿವ್ ಪ್ಲಾನ್ ಹೇಗ್ ವರ್ಕೌಟ್ ಆಗ್ತಿದೆ ಅಂತ? ಖಂಡಿತ ಆಗಲ್ಲ. ಸರ್, ವರ್ಕೌಟ್ ಆಗಲ್ಲ ಅಂತ ಯಾಕೆ ಹೇಳಿದ್ರಿ? ಅದ್ ಹೇಗೆ ವರ್ಕೌಟ್ ಆಗತ್ತೆ ಅಂತ ಹೇಳ್ತಿದ್ಯಾ ನೀನು? ಫಸ್ಟ್ ಆಫ್ ಆಲ್, ಈ ಗಾರ್ಮೆಂಟ್ಸ್ ಬಿಸ್ನೆಸ್ ಬಗ್ಗೆ ಏನಾಗುತ್ತಿದೆ ನಿನಗೆ? ಪ್ರೊಡಕ್ಷನ್ ಹೆಡ್ ಆಗಿದ್ ಮಾತ್ರಕ್ಕೆ ಮನ್ಸಿ ಒಂದ ಮಾಡ್ಬೋದು ಅನ್ಕೊಂಡಿದ್ಯಾ? ಸರ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಯಾರನ್ನ ಕೇಳಿ ಪೀಸ್ ಲೆಗಕ್ ಇನ್ಸೆಂಟಿವ್ ಅಂತ ಪುಷ್ಪಕ್ ಹತ್ರ ಪರ್ಮಿಷನ್ ತಗೊಂಡಿದ್ಯಾ? ಸರ್, ಮತ್ತೇನ್ ಯಾರ ಹತ್ರ ಕೇಳ್ಬೇಕು ಸರ್? ಕೆಲಸದವ್ರಿಗೆ ಒಳ್ಳೇದಾಗ್ಬೇಕು ಅಂತ ಅನ್ನಿಸ್ತು, ಸರ್ ಹತ್ರ ಮಾತಾಡ್ದೆ ಅವ್ರು ಓಕೆ ಅಂತ ಹೇಳಿದ್ರು. ಅವನದ್ ಯಾ ನೆನ್ಪಲ್ಲ, ಅದ್ ಏನನ್ನ? ಇಲ್ಲ ಸರ್, ಅವರು ಗಮನ ಇಟ್ಟು ನನ್ನ ಮಾತೆಲ್ಲ ವಿಚಾರಿಸಿ ಆ ಕಂಪ್ನಿಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಕೆಲಸದವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಓಕೆ ಅಂದ್ರು ಸರ್. ನೋಡ, ನೀನು ಬರೀ ಪ್ರೊಡಕ್ಷನ್ ಹೆಡ್ ಅಷ್ಟೇ. ಎಲ್ಲಾ ವಿಷಯ ಡೈರೆಕ್ಟ್ ಆಗಿ ಬಾಸ್ ಹತ್ರ ಕೇಳಕ್ಕೆ ನಿನಗ ಅಧಿಕಾರ ಕೊಟ್ಟಿದ್ದು? ಅದು ಹಾಗಿಲ್ಲ ಸರ್. ನಿನಗಿಂತ ಕೆಳ ಕೆಲಸ ಮಾಡೋರಲ್ಲ ನಿನ್ ಮೀರಿ ನನ್ನ ಹತ್ರ ಬಂದ್ರೆ ನೀನ್ ಸುಮ್ನಿರ್ತೀಯನಾ? ಸರ್, ನಾನು ಅವ್ರನ್ನ ಖಂಡಿತವಾಗ್ಲೂ ಆ ಪರಿಸ್ಥಿತಿಗೆ ಬರೋದಕ್ಕೆ ಬಿಡಲ್ಲ ಸರ್. ಅವ್ರ ಅವಶ್ಯಕತೆಗಳು ಏನೇ ಇದ್ರು ಅದಕ್ಕಿಂತ ಮುಂಚೆನೆ ನಾನು ತೀರಿಸ್ಬಿಡ್ತೀನಿ. ಏನ್ ನಿನಗಿನ್ ದೊಡ್ಡ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ? ಜೊತೆಲಿ ಕೆಲಸ ಮಾಡೋರು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಬುದ್ಧಿವಂತಿಕೆ ತನ ಬೇಕಾಗಿಲ್ಲ ಸರ್, ಒಳ್ಳೆ ಮನ್ಸಿದ್ರೆ ಸಾಕು. ಸರ್, ಇದು ಪ್ರೊಡಕ್ಷನ್ ವಿಚಾರವಾಗಿ ಏನಾದ್ರೂ ಇದ್ದಿದ್ರೆ ನಾನು ನಿಮ್ಮ ಹತ್ರನೇ ಬಂದು ಹೇಳ್ತಿದ್ದೆ ಸರ್. ಆದ್ರೆ ಇದು ಸ್ಟಾಫ್ ಸ್ಯಾಲ್ರಿ ವಿಚಾರ ಅಲ್ವಾ, ಅದಕ್ಕೆ ಪುಷ್ಪಕ್ ಸರ್ ಅಲ್ವಾ ಸರ್ ಪರ್ಮಿಷನ್ ಕೊಡ್ಬೇಕಾಗಿರೋದು. ಅದಕ್ಕೆ ಈ ಕಂಪನಿ ಶುರು ಆದಾಗಿಂದ ಇದ್ದಿದ್ದು ಬಾಲರಾಜ್. ಅವ್ರ ಯಾವತ್ತೂ ನಮ್ಮನ್ ಮೀರಿ ರಾಜೇಂದ್ರ ಸರ್ ಪರ್ಮಿಷನ್ ತೊಳಕ್ ಹೋಗಿರ್ಲಿಲ್ಲ. ಏನೇ ಕೆಲಸ ಆಗ್ಬೇಕಿದ್ರು ನನ್ನ ಹತ್ರ ಬರೋರು, ಬಿಟ್ರೆ ನರ್ತನ ಹತ್ರ ಹೋಗೋರು. ಸರ್, ಆದ್ರೆ ಬಾಲರಾಜ್ ಸರ್ ಯಾವತ್ತು ಕೆಲಸದವ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿರ್ಲಿಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬರ್ತಿರ್ಲಿಲ್ಲ. ನಿಮ್ಮ ಹತ್ರ ಬಂದಿದ್ರೆ ಯಾವ್ದಾದ್ರು ಫ್ರಾಡ್ ವಿಚಾರಕ್ಕೆ ಬಂದಿರೋರು, ಅದಕ್ಕೆ ನೀವು ಓಕೆ ಅಂತಾನು ಹೇಳಿರಿ. ಬಾಯಲ್ಲಿ ಹಿಡ್ತಾ ಇರ್ಲಿ, ನನಗೆ ಫ್ರಾಡ್ ಅಂತೀಯನಾ? ಸರ್ 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 ಸತ್ಯವಾಗ್ಲೂ ಇಲ್ಲ ಸರ್. ಬಾಲರಾಜಗ್ ನಾನು ಹೇಳಿದ್ದು ನಿಮ್ಗಲ್ಲ ಸರ್. ಅಯ್ಯೋ, ಇಲ್ಲಿ ಏನೇ ಕೆಲಸ ಆಗ್ಬೇಕಿದ್ರು ನನ್ನ ಕೇಳೇ ಆಗ್ತಿತ್ತು. ನನ್ನ ಮೀರ್ ಹೋಗಿ ತಪ್ಪಲ್ವೇನಾ? ಕರೆಕ್ಟೇ ಸರ್, ನೀವ್ ಹೇಳ್ತಿರೋದು ಕರೆಕ್ಟೇ. ನಾನ್ ನಿಮ್ಮನ್ನ ಮೀರಿ ಪುಷ್ಪಕ್ ಸರ್ ಹತ್ರ ಹೋಗಿದ್ದು ತಪ್ಪೆ. ಆದ್ರೆ ಆತರ ಯಾಕೆ ಮಾಡ್ದೆ ಅಂದ್ರೆ, ನಾನ್ ನಿಮ್ ಹತ್ರ ಏನಾದ್ರೂ ಪ್ರಪೋಸಲ್ ತಗೊಂಡ್ ಬಂದಿದ್ರೆ ನೀವು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿರ್ತಿದ್ರಿ. ಅದಕ್ಕೆ ಬರ್ಲಿಲ್ಲ ಸರ್. ನೀನ್ ನನ್ನ ಹತ್ರ ಬರ್ಲೇಬೇಕಣ. ನಾನು ಪೇಪರ್ಸ್ ರೆಡಿ ಮಾಡಿ ಪುಷ್ಪಕಿ ಕೊಟ್ರೇನೆ ಈ ಪ್ರಪೋಸಲ್ ಅಪ್ರೂವಲ್ ಆಗೋದು. ಆದ್ರೆ ನಾನು ಯಾವತ್ತೂ ಅಪ್ರೂವಲ್ ಮಾಡಲ್ಲ. ಜನರಿಗೆ ಒಳ್ಳೇದಾಗೋದನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ ಸರ್. ಯಾರಾದ್ರೂ ತಡೆಯೋದಕ್ಕೆ ಬಂದ್ರೆ ನಾನ್ ಬಿಡಲ್ಲ.
ಇಷ್ಟು ದಿವಸ ಸೂಪರ್ವೈಸರ್ ಆಗಿದ್ದು ನೀನು 2 ದಿನ ಪ್ರೊಡಕ್ಷನ್ ಹೆಡ್ ಆಗಿದ್ದಕ್ಕೆ ನನ್ನ ಹತ್ರ ದುರಂಕಾರ ತೋರಿಸ್ತೇನೋ? ನಾನು ಈ ಕಂಪ್ನಿಗೆ ಸೇಲ್ಸ್ CEO ಗೊತ್ತು ತಾನೆ. ಸರ್, ನಾನು ಈ ಕಂಪ್ನಿಲಿ ಕೆಲಸ ಮಾಡ್ತಿರೋರು ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ಆದ್ರೆ ನೀವಿಷ್ಟು ಪರ್ಸ್ನಲ್ ಆಗಿ ತಗೊಂಡು ಮಾತಾಡ್ತಾ ಇದ್ದೀರಲ್ಲ, ಅದು ಸರಿ ಇರಲ್ಲ.